ದಚ್ಚು, ನಾವು ಹೋದ್ವಾರ ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ, ಅವ್ರ ಅಪ್ಪ ಅಮ್ಮಂಗೇನೋ ನೀನು ಇಷ್ಟ ಆಗಿದ್ಯಂತೆ. ಆದರೆ ನೀನು ತೆಳ್ಳಿಗಿದ್ಯಾ ಮತ್ತು ಕರಗಿದ್ಯಾ ಅಂತೇಳಿ ಹುಡುಗಿಗೆ ನೀನು ಇಷ್ಟ ಆಗ್ತಿಲ್ವಂತಪ್ಪ. ಕಾಲೇಜಲ್ಲಿ ಇದ್ದಾಗ ಬರೀ ಓದು ಓದು ಅಂತ ಹೇಳ್ತಾ ಇದ್ವಿ. ಓದಿನ ಜೊತೆಗೆ ಲವ್ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿದ್ರೆ ಇವಾಗ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಎಲ್ಲದಿರಿ? ನೀವು ಕಳಿಸಿದ ಲೊಕೇಶನ್ನಾಗ ಅದೇನ? ನಾನು ಇಲ್ಲೇ ಇದ್ದೀನಲ್ಲ. ಎಲ್ಲಿದ್ದೀರಾ? ಓ, ಹಲೋ ಹಲೋ. ಹಾಯ್ 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 ಹಾಯ್. ಹಾಯ್. ದರ್ಶನ್ ರೀ, ಅದು ಇನ್ಸ್ಟಾಗ್ರಾಮ್ನಾಗ. ಗೊತ್ತು. ಕಾರು ನಿಮ್ಮದೇನಾ? ಅಲ್ರಿ, ಓ, ಇಲ್ಲೇ ಅಲ್ರಿ ಕುತ್ಕೊಂಡು ಮಾತಾಡೋಣನ್ರಿ. ಬಾಜುಕ ಚಾದ ಅಂಗಡಿ ಐತಿ. ಚಾ ಅಂಗಡಿ? ಅಂದ್ರೆ ಕೆಫೆ ಐತ್ರಿ. ಓ, ನಂಗೆ ಕೆಫೇಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನಂಗೆ ಗೊತ್ತೈತ್ರಿ, ನೀವಿನ್ನೂ ನಿಮ್ಮ ಬಗ್ಗೆ ಭಾಳ ಹೇಳ್ಕೊಂಡಿರಿ ಇನ್ಸ್ಟಾಗ್ರಾಮ್ನಾಗ. ನಿಮಗೆ ಹಾಡು ಹೇಳೋದಂದ್ರೆ ಇಷ್ಟ, ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ, ಪುಸ್ತಕ ಓದೋದು, ಪಿಕ್ಚರ್ ನೋಡೋದು, ಇವೆಲ್ಲ ನಿಮ್ಮ ಹಾಬೀಸ್ ಅಂತ ನಂಗೆ ಮೊದಲೇ ಗೊತ್ತೈತ್ರಿ. ಹೋಗುಣ್ರಿ. ಹಾಂ. ಆದರೂ ನೀವು ಭಾಳ ಸೈಲೆಂಟ್ ಇದೀರಿ ನೋಡ್ರಿ. ಮನ್ಯಾಗ ನಮ್ಮ ಅವ್ವನೂ ಅದಾಳ, ಬೆಳಿಗ್ಗೆ ಮಾತಾಡೋಕೆ ಚಲೋ ಮಾಡಿಲ್ಲಂದ್ರೆ ರಾತ್ರಿ ಟಿವ್ಯಾಗ ಸೀರಿಯಲ್ ಬರೋ ತನಕನೂ ವಟ ವಟ ಅಂತ ಮಾತಾಡ್ಕೊತಾನೆ ಇರ್ತಾಳ. ನೀವು ಭಾಳ ಶಾಂತ ಇದೀರಿ, ನಂಗೆ ಭಾಳ ಲೈಕ್ ಆದ್ರಿ. ಆದರೂ ನನ್ನ ಸಂಬಂಧ ಒಂದು ಸ್ವಲ್ಪ ಮಾತಾಡ್ರಲ್ಲ. ಟಿ ಪಿಲಿರೋ ಫೋಟೋ ನಿಮ್ಮದೇನಾ? ಅಲ್ಲ, ಅದು ಡಿ ಪಿಲಿ ಸ್ವಲ್ಪ ವೆಲ್ ಬಿಲ್ಡ್ ಮತ್ತು ಬೆಳ್ಳಗಿದ್ರಿ. ಡೈರೆಕ್ಟಾಗಿ ನೋಡೋಕ್ಕೆ ಸ್ವಲ್ಪ ತೆಳ್ಳಗಿದ್ದೀರಾ, ಯಾಕೆ ಹುಷಾರಿಲ್ವಾ? ಹಲೋ. ಏನಪ್ಪ, ಹೋದ್ವಾರ ನಮ್ಮ ಮಗಳು ನೋಡಕ್ ಬಂದಿದ್ರಲ್ವಾ? ಯಾರ್ರೀ ನೀವು? ಯಾರು ನಿಮ್ಮ ಮಗಳು? ಅದೇಪ್ಪ, ರಾಮನಗರ್ಗೆ ಬಂದಿದ್ರಲ್ಲ. ನೀವೇನೋ ನಮಗೆ ಒಪ್ಪಿಗೆ ಇದ್ದೀರಾ, ಆದ್ರೆ ನಮ್ಮ ಮಗಳಿಗೆ ನಾ ಭಾಳ ಕರ್ರಗದೀನಿ, ಭಾಳ ತೆಳ್ಳಗದೀನಿ, ಇನ್ನೂ ಒಂದು ಸ್ವಲ್ಪ ಬೆಳ್ಳಗಿರ್ಬೇಕಿತ್ತಲ್ಲ. ಹಂಗಲ್ಲಪ್ಪ, ಅದು ನಿಮ್ಗೆ ನಿಮ್ಮಮ್ಮ ಹೇಳಿದ್ರ. ಅದು ಏ ಇಡ್ರಿ ಫೋನ. ಏನಾಯಿತು? ಹಾಂ, ಅಲ್ಲ, ಏನಾಯಿತು ಅಂದೆ. ಏನಾಯ್ತು ಅಂತ ನೀವು ಯಾಕ್ರಿ ನನಗೆ ಕೇಳ್ತೀರಿ?
ನಾನು ನಿಮಗೆ ಕೇಳ್ಬೇಕು, ನಿಮಗೇನಾತು? ಹಲೋ, ಏನ್ರಿ ಏನೇನೋ ಮಾತಾಡ್ತಿದ್ದೀರಾ? ನಾ ಏನೇನೋ ಮಾತಾಡಕತ್ತಿಲ್ಲ ರೀ, ಈ ಜಗತ್ತೇನೇನೋ ಮಾತಾಡಕತ್ತೈತಿ. ಅವರಪ್ಪ ಅವಾಗ ನಾ ಇಷ್ಟ ಆಗಿದ್ನಂತೆ, ಆದ್ರೆ ಅಕ್ಕಿಗೆ ನಾ ಭಾಳ ತೆಳ್ಳಗದಿನಂತ, ಇನ್ನೂ ಒಂದು ಸ್ವಲ್ಪ ಬೆಳ್ಳಗ ಇರ್ಬೇಕಿತ್ತಂತ. ಎಲ್ಲರೂ ಸಲ್ಮಾನ್ ಖಾನು ಶಾರುಖ್ ಖಾನು ಆಗಕ್ಕಾಗಂಗಿಲ್ಲ. 5 ನಿಮಿಷ ಮುಂಚೆಗೆ ನೀವೇ ಕೇಳಿದ್ರಿಲ್ಲ, ನೀ ಡಿ ಪಿ ಒಳಗೆ ಭಾಳ ಚಂದದಿ, ಡೈರೆಕ್ಟಾಗಿ ನೋಡಿದ್ರೆ ಭಾಳ ತೆಳ್ಳಗದಿ ಅಂತ. ಯಾಕ್ರಿ? ಯಾಕೆ? ನಾವು ಹುಟ್ಟಿದ ಊರು ಕೇಳಂಗಿಲ್ಲ, ಮಾಡಿರೋ ಎಜುಕೇಷನ್ ನೋಡಂಗಿಲ್ಲ, ಮಾಡ್ತಿರೋ ಕೆಲಸದ ಬಗ್ಗೆ ವಿಚಾರಿಸಂಗಿಲ್ಲ, ಬರ್ತಿರೋ ಪಗಾರದ ಬಗ್ಗೆನೂ ತಿಳ್ಕೊಳಂಗಿಲ್ಲ. ಇದೆಲ್ಲ ಬಿಡ್ರಿ, ನಮ್ಮ ಮನಸ್ಸು ಹೆಂಗೈತಂತೂ ನೋಡಂಗಿಲ್ಲ. ಆದ್ರೆ ನೀವು ನೋಡೋದು, ಹುಡುಗ ಭಾಳ ಕರ್ರಗದನ, ಭಾಳ ತೆಳ್ಳಗದನ. ಕರ್ರಗ ತೆಳ್ಳಗ ಇದ್ರೂ ಮನಸ್ಸು ಬೆಳ್ಳಗ ಐತಿ. ಈ ಜಗತ್ತಿಗೆ ಏನ್ರಿ ಗೊತ್ತಾಕೈತಿ? ನಾವು ಕರ್ರಗ ತೆಳ್ಳಗ ಇರಕ್ಕೆ ಕಾರಣ ನಾವಲ್ಲ, ನಮ್ಮನ್ನು ಹುಟ್ಟಿಸಿರೋ ಅಪ್ಪ ಅಮ್ಮನೂ ಅಲ್ಲ, ಆ ದೇವರು. ಅವನ ನಮ್ಮನ್ನು ಹಿಂಗೆ ಹುಟ್ಸ್ಯಾನಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರ್ತೈತಿ. ಹಲೋ, ಯಾಕ್ರಿ ಇಷ್ಟೊಂದು ಓವರಾಗಿ ಮಾತಾಡ್ತಿದ್ದೀರಾ? ಏನಾಯ್ತು ನಿಮಗೆ? ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತೀರಾ? ನಮ್ಮ ವೀಕ್ನೆಸ್ನ ಎಷ್ಟು ಮರಿಬೇಕು ಅಂತ ಪ್ರಯತ್ನ ಪಟ್ಟರು, ಬೆಳಿಗ್ಗೆ ಹಾಲು ತರಕ್ಕೆ ಅಂಗಡಿಗೆ ಹೋದಾಗ ಅಂಟಿ ಹೇಳ್ತಾಳ, ಏನಪ್ಪ ಇನ್ನೊಂದು ಅರ್ಧ ಲೀಟ್ರ್ ಹಾಲ್ಗೆ ಪ್ರೋಟೀನ್ ಪೌಡರ್ ಹಾಕೊಂಡು ಕುಡಿ, ದಪ್ಪ ಆಗ್ತೀಯಾ ಅಂತ. ಇನ್ನು ಡ್ರೆಸ್ ತರಕ್ಕೆ ಶೋರೂಮ್ಗೆ ಹೋದ್ರೆ ಸಣ್ಣ ಹುಡುಗರು ಅರ್ಬಿ ತಂದು ಕೊಡ್ತಾರ. ನೀವು ಹಿಂಗೆ ಅಸಹ್ಯ ಮಾಡಿ 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 ನಮಗೆ ಹೆಂಗಾಗ್ಬಿಟ್ಟೈತಂದ್ರೆ, ದೊಡ್ಡ ದೊಡ್ಡ ಮಾಲ್ ಒಳಗೆ, ಶೋರೂಮ್ ಒಳಗೆ, ರೆಸ್ಟೋರೆಂಟ್ ಒಳಗೆ ಹೋಗಾಕ ಒಂಥರ ಆಕೈತಿ. ಅವನವನ ನಮ್ಮ ಮನ್ಯಾಗ ಯಾಕರ ದರ್ಶನ್ ಅಂತ ಹೆಸರಿಟ್ರು. ದರ್ಶನ್ ಹೈಟೂ ಇಲ್ಲ, ಪರ್ಸನಾಲಿಟಿನೂ ಇಲ್ಲ. ಇನ್ನು ಕೆಲಸದ ವಿಷಯಕ್ಕೆ ಬಂದ್ರೆ ಸಾಕು ನಿಲ್ಸ್ರಿ, ಕೇಳಿಸ್ಕೊಂತ ಇದೀನಂತ ಮಾತಾಡ್ತಾನೆ ಇದ್ದೀರಾ? ಏನು ಪ್ರಪಂಚದಲ್ಲಿರೋ ಎಲ್ಲ ಕಷ್ಟನೂ ನಿಮ್ಮೊಬ್ರಿಗೆ ಬಂದಿರೋ ಥರ ಮಾತಾಡ್ತಾ ಇದ್ದೀರಾ? ಕಷ್ಟ ಮನುಷ್ಯಕ್ಕೆ ಬರ್ದಿರ ಇನ್ನೇನು ಮರಕ ಬರುತ್ತೆ? ನಿಮಗೆ ಹೇಗೆ ತೆಳ್ಳಗೆ ಕರ್ರಗಿರೋದು ಪ್ರಾಬ್ಲಮ್ಮು, ನನಗೂ ಈ ಥರ ದಪ್ಪಕ್ಕಿರೋದು ಪ್ರಾಬ್ಲಮ್ಮೇ. ನಾನು ಈ ಥರ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ಓ ರಾಧಿಕಾ, ಯಾರೋ ಹುಡುಗಿ ಬುಕ್ ಮಾಡೋಣ ಮಗ, ಮಸ್ತ್ ಆಯ್ತು ಚಳಗ. ಹಲೋ ಹಲೋ ಮೇಡಮ್, ರ್ಯಾಪಿಡೋ? ಸರ್, ನಾನು ಇಲ್ಲೇ ಇದ್ದೀನಲ್ಲ. ಮೇಡಮ್ ನಾನು ಇಲ್ಲೇ ಇದ್ದೀನಿ, ನೀವು ಕಾಣ್ತಾ ಇಲ್ಲ. ಸರ್, ನಾನು ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ. ಬ್ಲೂ ಹಾಕಿದ್ದೀರಾ? ಅಯ್ಯಯ್ಯೋ, ಇವಳನ್ನ ನನ್ನ ಗಾಡಿ ಮೇಲೆ ಹತ್ತಿಸ್ಕೊಂಡ್ರೆ ನಾನು ಟೈರ್ ಬ್ಲಾಸ್ಟೆ. ಅದು ಮೇಡಮ್, ನನ್ನ ಟೈರಲ್ಲಿ ಜಾಸ್ತಿ ಏರಿಲ್ಲ, ಸೊ ನೀವು ಆಟೋ ಬುಕ್ ಮಾಡ್ಕೊಳ್ಳಿ ಮೇಡಮ್, ನನ್ನ ರೈಡ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಅಯ್ಯೋ ಸರ್, ಹಲೋ 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 ಸರ್, ಹಲೋ. ಹಿಂಗೆ ಗೊತ್ತಿಲ್ದಿರೋ ಅವ್ನು ರ್ಯಾಪಿಡೋ ಅವ್ನು ಕೂಡ ನಮ್ಮನ್ನು ನೋಡಿ ರೈಡ್ ಕ್ಯಾನ್ಸಲ್ ಮಾಡ್ತಾನೆ. ಇನ್ನು ಆಫೀಸಿಂದ ಸುಸ್ತಾಗಿ ಮನೆಗೆ ಹೋಗೋ ಟೈಮಲ್ಲಿ ಒಂದು ತಾಯಿ ಮಗುಗೆ ಊಟ ಮಾಡಿಸ್ತಿರೋವಾಗ, ಏಯ್ ಊಟ ಮಾಡಲಿಲ್ಲ ಅಂದರೆ ಆ ಡುಮ್ಮಿ ಆಂಟಿ ನಿನ್ನ ಎತ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಮಾರ್ಬಿಡ್ತಾಳೆ ಅಂತ ನನ್ನನ್ನು ತೋರಿಸಿ ಊಟ ಮಾಡಿಸ್ತಾರೆ. ಇನ್ನು ಮನೇಲಿ ಅಪ್ಪ ಅಮ್ಮ ಮದುವೆ ಆಗಿಲ್ಲ, ನನಗೂ ಮದುವೆ ಆಗೋ ಆಸೆ ಇದೆ. ಆದರೆ ಏನು ಮಾಡಲಿ, ಬರಗಂಡು ಯಾರೂ ನನ್ನನ್ನು ಒಪ್ಕೊಳ್ಳಲ್ಲ. ಇನ್ನು ಕೆಲಸದ ವಿಷಯಕ್ಕೆ ಬಂದರೆ, ಈ ಕೊಲೀಗ್ಸ್ ಅಂತ ಇರ್ತಾರಲ್ಲ ಬೋಳಿ ಮಕ್ಕಳು, 15-20 ಮಿನಿಟ್ಸ್ ಕಾಫಿ ಬ್ರೇಕಲ್ಲಿ, ಟೀ ಬ್ರೇಕಲ್ಲಿ, ಮತ್ತು ಆಫೀಸ್ ಆದಮೇಲೆ ಮನೆಗೆ ಡ್ರಾಪ್ ಮಾಡೋದಕ್ಕೆ ನಮ್ಮಂಥವ್ರನ್ನೆಲ್ಲ ಕರ್ಕೊಂಡು ಹೋಗಲ್ಲ. ಏನಿದ್ರು ತೆಳ್ಳಗೆ ಬೆಳ್ಳಗೆ ಸ್ಲಿಮ್ ಆಗಿ 0 ಫಿಗರ್ ಆಗಿರ್ತಾರೆ ನೋಡಿ, ಅಂಥವ್ರನ್ನ ಮಾತ್ರನೇ ಕರ್ಕೊಂಡು ಹೋಗೋದು. ನಾವು ಕಣ್ಣೆದುರುಗಡೆ ಸರಿಯಾಗಿ ಕಂಡ್ರೂ ಕಾಣದೇ ಇರೋ ಥರ ಹೋಗ್ತಾರೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿದ್ದೀನಿ ಲೈಫಲ್ಲಿ. ಆದರೂ ನಾನು ತಲೆ ಕೆಡಿಸ್ಕೊತ ಅಲ್ಲ. ಈ ದೇವರು ನಮ್ಮನ್ನು ಈ ಥರ ಸೃಷ್ಟಿ ಮಾಡಿದ್ದಾನಂದರೆ ಖಂಡಿತ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ನೀವೇ ಅಲ್ವಾ ಹೇಳಿದ್ದು. ಸೊ ನಾವು ಕರೆಕ್ಟಾಗೇ ಇದ್ದೀವಿ. ನಮ್ಮ ವೀಕ್ನೆಸ್ನ ನಾವು ಯಾಕೆ ಟೆನ್ಷನಾಗಿ ಕನ್ವರ್ಟ್ ಮಾಡ್ಕೊಬೇಕು?
ನನಗೂ ಈಗ ಮನೇಲಿ ರಾಧಿಕಾ ಅಂತ ಹೆಸರಿಕ್ಕಿದ್ದಾರೆ, ಆದರೆ ನನಗೆ ಯಾವ ಆ್ಯಂಗಲಲ್ಲಿ ರಾಧಿಕಾ ಪಂಡಿತ್ ಥರ ಇದ್ದೀನಿ? ಅಂದ್ರೆ ನೀವು ಬ್ಯೂಟಿ ಕನ್ಸಿಡರ್ ಮಾಡಂಗಿಲ್ಲ? ಬ್ಯೂಟಿ ಇಟ್ಕೊಂಡು ಏನು ಮಾಡ್ತೀರಾ? ಇವತ್ತು ಸುಂದ್ರಿ ಅಂತ ಮೆರೆದಾಡ್ತಿರೋಳು 20 ವರ್ಷ ಆದಮೇಲೆ ಆಂಟಿ ಆಗಲೇಬೇಕು. ಇನ್ನೂ 20 ವರ್ಷ ಆದಮೇಲೆ ಮುಖ ಎಲ್ಲ ಸುಕ್ ಬಂದು ಅಜ್ಜಿ ಆಗಲೇಬೇಕಲ್ವಾ? ಸೊ ಸೌಂದರ್ಯ ಮುಖ್ಯ ಅಲ್ಲ, ಮನ್ಸು ಮುಖ್ಯ. ಮಾತಾಡಿ ಭಾಳ ಸುಸ್ತಾಗೈತೆ ಅನಿಸ್ತೈತಿ. ಬರ್ರಿ ಇನ್ನೊಂದು ಜ್ಯೂಸ್ ಕೊಡಿಸ್ತೀನಿ. ಅಯ್ಯೋ, ಇನ್ನೊಂದು ಜ್ಯೂಸ್ ಕೊಡ್ರೆ ಆಮೇಲೆ ನನ್ನ ಎದ್ದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಅಂದ್ರೆ